ಒಂದು ತಿಂಗಳ ಹಿಂದೆ ರೀ ಇದು ಒಲಿಂಪ್ಲೆಕ್ಸನ್ ಔಷಧ ರೀ ನಿಮ್ಗೆ ಒಂದು 4 ಸಾಲ ರೀ ಡೆಮೋ ಕೊಟ್ಟಿದ್ದು ರೀ. ಆ ಡೆಮೋ ಮಾಡಿದಕ್ಕೂ ಮತ್ತು ಮಾಡದೇ ಇರೋ ಕಬ್ಬಿಗೂ ಏನು ವ್ಯತ್ಯಾಸ ಐತಿ ನೀವು ಹೇಳ್ಬೇಕ್ರಿ ನಮಗೆ. ಫರ್ಕ್ ಐತಲ್ಲ ಇದು ಡ್ರೆಂಚ್ ಇದೇನು ಡೆಮೋ ಕೊಟ್ಟೈತಲ್ರಿ, ಡೆಮೋ ಕೊಟ್ಟಿದ್ದ ಜಾಗದಾಗ ಮರಿಗಳ ಪ್ರಮಾಣ ಹೆಚ್ಚೈತ್ರಿ, ದಳವೂ ದಪ್ಪ ಐತ್ರಿ, ಮತ್ತು ಹಚ್ಚಗೈತ್ರಿ. ಮತ್ತು ಡೆಮೋ ಕೊಡಲ್ದ ಇದ್ರಾಗ ಏನೈತ್ರಿ ಸುಳ್ಳು ಸತ್ತೈತ್ರಿ. ಈ ಸುಳ್ಳುಗಳೇ ಸಂಖ್ಯೆ ಜಾಸ್ತಿನೇ ಸತ್ತೈತ್ರಿ. ಮರಿಗಳ ಪ್ರಮಾಣ ಇಲ್ರಿ, ಕಲರು ಕಮ್ಮಿ ಐತಿ. ಇದನ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಐತ್ರಿ. ಪ್ಲಾಟ್ ಹೆಂಗೆ ಸರ್ ಹೆಲ್ದಿ ಕಾಣಿಸತೈತಿ ನಿಮ್ಗೆ? ಇದು ನೋಡ್ಬೋದು. ಇದೇನು ನೋಡತ್ತಿರಲ್ಲ, ಇದು ಒಲಿಂಪ್ಲೆಕ್ಸಿ ಡ್ರಿಂಚಿಂಗ್ ಮಾಡಿದ ಕಬ್ಬ. ಇದ್ರ ಒಂದು ಮರಿ ಕೂಡ ಸತ್ತಿಲ್ಲ ಮತ್ತು ಮರಿ ಸಂಖ್ಯೆ ಜಾಸ್ತಿ ಐತಿ. ಕಲರ್ ಕೂಡ ಎಷ್ಟು ಗ್ರೀನಿಶ್ ಐತಿ ಅಂತ ನೀವು ನೋಡ್ಬೋದು. ಅದ್ರ ಬಾಜುಕ್ ಐತಿಲ್ಲ ಇದು ಕಬ್ಬ ಡ್ರಿಂಚಿಂಗ್ ಮಾಡಿಲ್ಲ. ಇದಕ್ಕೆ ಡ್ರಿಂಚಿಂಗ್ ಮಾಡಿಲ್ಲ ಮತ್ತು ಇಲ್ಲಿ ಮರಿ ಎಷ್ಟು ಸತ್ತಾವ ಅಂತ ನೀವು ನೋಡ್ಬೋದು. ನೋಡಿಲ್ಲ ಇಂಥ ಗಡ್ಡಿ ಕಬ್ನ್ಯಾಗ 2-3 ಮರಿ ಸತ್ತಾವ. ಅದಕ್ಕೆ ಸೀಸನ್ ಕಂಪ್ನಿ ಒಲಿಂಪ್ಲೆಕ್ಸ್ ಔಷಧ ಬಿಡ್ಬೇಕ್ರಿ. ಇದು ಬಿಡೋದ್ರಿಂದ ಸ್ಟಂಪ್ ಬೋರರ, ಕಾಣುಕರ್ ಹುಳ ಮತ್ತು ಶೂಟ್ ಬರೋ ಹುಳ ಎಲ್ಲ ಸಾಯ್ತಾವೆ. ಮತ್ತು ಬೀಳು ರೋಗ ಏನೈತಿಲ್ಲ, ಇದು ಕಬ್ಬ ಕಡಿದು ಫ್ಯಾಕ್ಟ್ರಿ ಕಳ್ಸುತ್ತಾನ ಒಟ್ಟ ಬೀಳು ರೋಗ ಬೆಳಂಗಿಲ್ಲ. ಇದಕ್ಕೆ ಅಷ್ಟು ಗ್ಯಾರಂಟಿ ಐತ್ರದ. ಈಗ ನೀವು ನೋಡ್ರಲ್ಲ ಕಬ್ಬ ಡ್ರಿಂಚಿಂಗ್ ಮಾಡಿದ ಕಬ್ಬ, ಅದಕ್ಕೆ ಬರೀ ಒಲಿಂಪ್ಲೆಕ್ಸನು ಔಷಧ ಒಂದೇ ಕೊಟ್ಟೈತಿ. ಅದ್ರಾಗ ಏನು ಬಾರಾಕ್ಸೈಡ್ ಕೊಟ್ಟಿಲ್ಲ, ಏನು ಹುಮಿಕ್ ಆಸಿಡ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಓನ್ಲಿ ಸಿಂಗಲ್ ಫಾರ್ಮ್. ಸೊ ಬಿಡೋದ್ರಿಂದ ಏನು ಯೂಸ್ ಏನಾಗೈತೆ ನಿಮ್ಗೆ? ಅದು ಔಷಧ ಬಿಟ್ಟಿದ್ದಾರಲ್ಲ ಒಲಿಂಪ್ಲೆಕ್ಸಿ ಔಷಧ ರೀ, ಇದನ್ನ ರೈತರು ಬಿಡೋದ್ರಿಂದ ಚಲೋ ಐತ್ರಿ. ಸುಳಿನೂ ಸತ್ತಿಲ್ಲ, ಮುಂದೆ ಚಲೋ ಮರಿ ಪ್ರಮಾಣ ಹೆಚ್ಚಾಯ್ತು, ಚಲೋ ಐತ್ರಿ. ಫುಲ್ ಕಲರ್ ಎಲ್ಲ ಒಟ್ಟು ಹೆಲ್ದಿ ಐತಿಲ್ಲ ಒಟ್ಟು ಪ್ಲಾಟ್ ನಿಮ್ದು? ಇದು ಕಲರ್ ಚಲೋ ಐತಿ.